ಎವ್ರಿವನ್, ವೆಲ್ಕಮ್ ಟು ಚಲನ್. ಈಗಾಗಲೇ ನಾವು ಹಿಂದಿನ ಪಾರ್ಟ್ 12 ವಿಡಿಯೋದಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡ್ ಮೇಲೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ದೀವಿ. ಆ ಪ್ರಾಬ್ಲಮ್ಮು ಆಡ್ ಇಯರ್ಸ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಈವನ್ ಇಯರ್ಸ್ ಗಳನ್ನ ಕೊಟ್ಟಾಗ 6, 8, 10 ಇಯರ್ಸ್ ಎನ್ ಇದ್ದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಪ್ರಾಬ್ಲಮ್ ನೋಡ್ರಿ. Fit a straight line trend by the method of least square for the following data and estimate the sales for 2020 and 2022. ಈ ಪ್ರಾಬ್ಲಮ್ದಲ್ಲಿ ಎನ್ ಎಷ್ಟಿದೆ ಅಂತ ನಾವು ನೋಡೋದಾದ್ರೆ 1, 2, 3, 4, 5, 6 ಎನ್ ಇಸ್ ಈಕ್ವಲ್ ಟು 6 ಇದೆ. ಅಂದ್ರೆ ಈವನ್ ಇಯರ್ಸ್ ಇದೆ. ಸೊಲ್ಯೂಷನ್ ಫಸ್ಟ್ ಎಕ್ಸ್ ಅಂತ ತಗೋಬೇಕು, ಆಮೇಲೆ ವಾಯ್ ಅಂತ ತಗೋಬೇಕು. ಇಲ್ಲಿ ಮಿಡಲ್ ಯಾವ್ದು ಬರುತ್ತೆ ಅಂತ ನಾವು ಹಿಂದೆ ನೋಡಿದ್ವಿ. ಇಲ್ಲಿ ಮಿಡಲ್ ಯಾವುದು ಕೂಡ ಇಲ್ಲ, ಯಾಕಂದ್ರೆ 6 ಇಯರ್ಸ್ ಇರೋದ್ರಿಂದ ಏನಾಗ್ತೈತಿ ಅಂದ್ರೆ ಡಿವೈಡ್ ಮಾಡಿದ್ರೆ 3 ಇಯರ್ಸ್ ಬರುತ್ತೆ. ಹಾಗಾಗಿ ನಾವು ಎರಡು ಪಾರ್ಟ್ ಆಗಿ ಇಲ್ಲಿ ಡಿವೈಡ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲಮ್ ನಮಗೆ ಬೇಕಾಗಿರೋದು ಎಕ್ಸ್ ಅನ್ನ ಹಾಕಬೇಕು. ಎಕ್ಸ್ ಹಾಕಿದ ನಂತರ ಸೆಕೆಂಡ್ ಪಾರ್ಟ್ ಏನಿದೆಯಲ್ಲ, ಈ ಸೆಕೆಂಡ್ ಪಾರ್ಟಿಗೆ ನಾವು 1, 3, 5 ಅಂತ ತಗೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ಫಸ್ಟ್ ಪಾರ್ಟ್ ಏನಿದೆಯಲ್ಲ ಅಲ್ಲಿ -1, -3, -5 ತಗೋಬೇಕು. ನಾವು ಟೋಟಲ್ ಅನ್ನ ಮಾಡಿದ್ರೆ n is equal to 6, sigma y is equal to 114, sigma x is equal to 0 ಆಗುತ್ತೆ. ನೆಕ್ಸ್ಟ್ ಕಾಲಮ್ ನಮ್ಗೆ ಬೇಕಾಗಿರೋದು ಎಕ್ಸ್ ಸ್ಕ್ವೇರ್ 5 ಇಂಟು 5 -5 ಇಂಟು -5 ಮಾಡಿದ್ರೆ +25 ಬರುತ್ತೆ. ದೆನ್ ನೆಕ್ಸ್ಟ್ ಒನ್ 3 ಇಂಟು 3 9, 1, 1, 9, 25, ಸಿಗ್ಮಾ x5 ಮಾಡಿದ್ರೆ 70 ಬರುತ್ತೆ. ಹಿಂದಿನ ಪ್ರಾಬ್ಲಮಿಗೂ ಈ ಪ್ರಾಬ್ಲಮಿಗೂ ಏನು ಡಿಫರೆನ್ಸ್ ಅಂದ್ರೆ ಎಕ್ಸ್ ತಗೊಳ್ಳೋದು ಅಷ್ಟೇ ಡಿಫರೆನ್ಸ್. ಅಲ್ಲಿ ನಾವು ಎಕ್ಸ್ ಅನ್ನ ಮಿಡಲ್ ಇಯರ್ಗೆ 0 ತಗೊಂಡು 1, 2, 3, 4 ಆಫ್ಟರ್ಗೆ ಬಿಫೋರಿಗೆ -1, -2, -3 ತಗೊಂಡಿದ್ವಿ. ಇದಷ್ಟು ಡಿಫರೆನ್ಸಿಯೇಷನ್ ಮಾತ್ರ ಎರಡರಲ್ಲಿ ಇರೋದು. ನೆಕ್ಸ್ಟ್ ಕಾಲಮ್ ನಮ್ಗೆ ಬೇಕಾಗಿರೋದು x5 ಮಾಡಿದ್ರೆ ಫಸ್ಟ್ ಕೇಸ್ ಒಳಗಡೆ 10 ಇಂಟು -5 ಮಾಡಿದ್ರೆ 50 ಬರುತ್ತೆ. ಇದೇ ರೀತಿ ಎಲ್ಲವನ್ನ ನೀವು ಮಾಡಿದ್ರೆ ಸಿಗ್ಮಾ x5 ಟೋಟಲ್ಲು ಬರೋದು 138. Thus, if sigma x is equal to 0, the value of a and b are a is equal to sigma y divided by n. Sigma y ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ನಾವು 114 divided by 6. Therefore, a is equal to 19. Similarly, b calculate ಮಾಡಬೇಕು. b is equal to sigma xy divided by sigma x square. Sigma xy 138 divided by 70. Therefore, b is equal to 1.97. Therefore, the trend equation is y is equal to a plus bx. ಇಲ್ಲಿ ನಾವು a ಮತ್ತು b ವ್ಯಾಲ್ಯೂವನ್ನು ಬರಿಬೇಕು. y is equal to 19 plus 1.97x. The trend values are obtained by substituting the difference value of x. ಈ ಸ್ಕ್ರೀನ್ ಮೇಲೆ ನಿಮಗೆ x ವ್ಯಾಲ್ಯೂಸ್ ಗಳನ್ನ ತೋರಿಸ್ತಾ ಇದ್ದೀನಿ. ಒಂದೇದು 2014 ಗೆ x ಇರೋದು -5. ಈ -5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಟ್ರೆಂಡ್ ವ್ಯಾಲ್ಯೂ 2014 x is equal to -5, y is equal to 19 plus 1.97 into the bracket -5. ಫಸ್ಟ್ ಆ್ಯಡ್ ಮಾಡಿ ಆಮೇಲೆ ಇಂಟು ಮಾಡೋದು ತಪ್ಪನ್ನ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಟು ವ್ಯಾಲ್ಯೂಸ್. 1.97 ಇಂಟು -5 ಅನ್ನ ಮಾಡಿ ಏನು ಮಾಡಬೇಕು, 19ಕ್ಕೆ ಅಡಿಷನ್ ಮಾಡಬೇಕು. ದಿಸ್ ಇಸ್ ಈಕ್ವಲ್ ಟು 19 minus 9.85. therefore y is equal to ಎಷ್ಟು ಬಂತು, 2014 ಇದ್ದ 9.15. ಸಿಮಿಲರ್ಲಿ 2015 ಮಾಡಬೇಕು. 2015 ಮಾಡುವಾಗ ಎಕ್ಸ್ ವ್ಯಾಲ್ಯೂವನ್ನ -3 ನೀವು ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. y is equal to 19 plus 1.97 into the bracket -3. ಇಲ್ಲಿನೂ ಕೂಡ ಇಂಟು ಮೊದಲು ಮಾಡಬೇಕು. therefore 2015 ಇದ್ದ 13.03 ಬರುತ್ತೆ. 2016 ಮಾಡುವಾಗ ಎಕ್ಸ್ ವ್ಯಾಲ್ಯೂವನ್ನ ನೀವು -1 ತಗೊಂಡು ಮಾಡಬೇಕು. 2016ಗೆ 17.03 ಬರುತ್ತೆ. 2017 ಎಕ್ಸ್ ಎಷ್ಟು ಅಂತಂದ್ರೆ 1. ಇಲ್ಲಿ ಕೂಡ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 20.97 ಬರುತ್ತೆ.
2018 ಇದ್ದು x = 3. ಇದರ ಆನ್ಸರು 19 ಪ್ಲಸ್ 5.91 ಮಾಡಿದ್ರೆ 24.91 ಬರುತ್ತೆ. ಫೈನಲಿ ಲಾಸ್ಟ್ ಒನ್ 2019ಕ್ಕೆ x5, ಇಲ್ಲಿ ನಿಮ್ಗೆ ಆನ್ಸರು 28.85 ಬರುತ್ತೆ. ಇದಾದ್ಮೇಲೆ ನಿಮ್ಗೆ ಕೇಳಿರೋದು ಎಸ್ಟಿಮೇಷನ್ ಯಾವಾಗ ಇರೋದು ಕೇಳ್ಯಾರ ಅಂತಂದ್ರೆ 2020 ಮತ್ತು 2022. 2020ಗೆ ಎಕ್ಸ್ ಎಷ್ಟು ತಗೋಬೇಕು ಈ ಡೌಟ್ ಇತ್ತಂದ್ರೆ ನೀವು ಹಿಂದೆ ನಾವು ಟೇಬಲ್ ಹಾಕಿದ್ವಲ್ಲ ಅದನ್ನು ಅಬ್ಸರ್ವ್ ಮಾಡ್ರಿ. ಇಲ್ಲಿ ಸ್ಕ್ರೀನ್ ಮೇಲೆ ನಿಮ್ಗೆ ಡಿಸ್ಪ್ಲೇ ಮಾಡಿದ್ದೀನಿ. ಫಸ್ಟ್ ನಾವು ಏನು ಮಾಡಿದ್ವಿ ಅಂತಂದ್ರೆ ಕೊಟ್ಟಿರೋ ಡಾಟಾನ 2 ಭಾಗಗಳಾಗಿ ಡಿವೈಡ್ ಮಾಡಿದ್ವಿ. ಸೆಕೆಂಡ್ ಪಾರ್ಟಿಗೆ 1, 3, 5 ತಗೊಂಡಿದ್ವಿ. ಇದರ ನೆಕ್ಸ್ಟ್ ಬರುವಂತಹ ವ್ಯಾಲ್ಯೂ ಯಾವುದು? 5 ಆದಮೇಲೆ 7 ಎಷ್ಟು ತಗೋಬೇಕು ಎಕ್ಸ್ ಆಗಿದ್ರೆ 7 ತಗೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. y = 19 plus 1.97 into the bracket 7. ಫೈನಲ್ ಆನ್ಸರ್ 2020 32.79 ಬರುತ್ತೆ. ಅದೇ ರೀತಿಯಲ್ಲಿ ನಮಗೆ 2022 ಕೇಳ್ಯಾರ, 21 ಅಲ್ಲ 22. ಇಲ್ಲಿ ಅಬ್ಸರ್ವ್ ಮಾಡ್ರಿ, 2020ಗೆ 7 ತಗೊಂಡ್ರಿ, 21ಗೆ ಎಷ್ಟು ತಗೋಬೇಕಾಗತ್ತೆ? +2 ಮಾಡಿದ್ರೆ 9, 2022ಗೆ ಎಷ್ಟು? 11 ಬರುತ್ತೆ. ಎಕ್ಸ್ ಎಷ್ಟು ತಗೋಬೇಕು? 11 ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಫೈನಲ್ ಆನ್ಸರ್ 40.67. ಟ್ರೆಂಡ್ ವ್ಯಾಲ್ಯೂಗಳನ್ನು ಈ ರೀತಿ ನೀವು ಡಿಸ್ಪ್ಲೇ ಮಾಡಬೇಕು. y ಕ್ಯಾಪ್ ಅಂತ ಬರಿತೀವಿ ಅಥವಾ ಟ್ರೆಂಡ್ ವ್ಯಾಲ್ಯೂ ಅಂತಾದರೂ ನೀವು ಇದ ಟೇಬಲ್ ಒಳಗೆ ತೋರಿಸ್ಬೇಕು. ಪಾರ್ಟ್ 1ರಿಂದ ಪಾರ್ಟ್ 13 ವಿಡಿಯೋಸ್ಗಳು ಟೈಮ್ ಸಿರೀಸ್ಗೆ ಸಂಬಂಧಪಟ್ಟದ್ದಾವೆ. ಎಲ್ಲವೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಅದಾವು. ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡ್ರಿ, ಅಂದ್ರೆ ಕಾನ್ಸೆಪ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ಸ್ ಬಟನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.